ಅಧ್ಯಕ್ಷರು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಿಜಿಸ್ಟ್ರೇಷನ್ ಶಾಖೆ ಕುಷ್ಟಗಿ ಇವತ್ತಿನ ದಿವಸ ತಾವೆಲ್ಲರೂ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮುಷ್ಕರ ಹೂಡಿಕೊಂಡಿದ್ರೆ ಈ ನಮ್ಮ ಹಕ್ಕುಗಳನ್ನು ನಾವು ಹೋರಾಟದ ಮೂಲಕನ ಪಡಿಬೇಕಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಇದ್ರ ಸಲುವಾಗಿ ಕೊಟ್ಟಾರ. ನಿಮಗೆ ಎಷ್ಟ ಕಷ್ಟ ಇತ್ತಪ್ಪ ಅಂದ್ರೂ ಆ ಕಷ್ಟಗಳನ್ನು ಬದಿಗೊತ್ತಿ ಜನರ ಕಷ್ಟಗಳನ್ನು ದೂರ ಮಾಡೋ ಸಲುವಾಗಿ ಊರು ತುಂಬಾ ಇರ್ತಕ್ಕಂಥ ಎಲ್ಲ ಸೇವೆಗಳನ್ನು ತಾವು ಮಾಡ್ತೀರಿ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನಾವು ಮುಸ್ಲಿಂ ಯೂತ್ ಕುಷ್ಟಗಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ. ಈಗೇನು ತಾವು ಈ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರಿ. ಬೇಡಿಕೆಗಳು ಏನು ಅಂದ್ರೆ ಒಟ್ಟು ಟೋಟಲ್ 7 ಬೇಡಿಕೆಗಳದಾವ ತಮ್ಮವು. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ. 2, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಗೊಳಿಸುವ ಬಗ್ಗೆ. 3, ನಗರಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಮಾಡುವ ಬಗ್ಗೆ. 4, 2022ನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ CSFC ವೇತನ ನಿಧಿಯಿಂದ ವೇತನ ಪಾವತಿಸುವ ಬಗ್ಗೆ. 5, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ. 6, ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗರ ರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ. 7, IT ಸಿಬ್ಬಂದಿ, ಅಕೌಂಟೆಂಟ್, ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ವೃಂದದ ನೌಕರರನ್ನು ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸುವ ಬಗ್ಗೆ. ಇವು ಕೆಲವೊಂದು ಬೇಡಿಕೆಗಳು ತಾವು ಸರ್ಕಾರದ ಮುಂದೆ ಇಟ್ಟಿದ್ದೀರಿ. ನಾವು ಪ್ರಾರ್ಥನೆ ಕೂಡ ಮಾಡ್ತೀವಿ, ದುವಾ ಕೂಡ ಮಾಡ್ತೀವಿ. ತಮ್ಮ ಈ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತಂದೇಳಿ ತಮ್ಮ ಈ ಹೋರಾಟಕ್ಕೆ ಮುಸ್ಲಿಂ ಯೂತ್ ಕುಷ್ಟಗಿ ಯಾವಾಗಲೂ ಬೆಂಬಲವಾಗಿರುತ್ತೆ. ನಮ್ಮ ಸಪೋರ್ಟ್ ತಮಗೆ ಯಾವಾಗಲೂ ಇರುತ್ತೆ. ತಾವು ಎಲ್ಲೇ ಕರೆದ್ರು, ಯಾವುದೇ ಆಫೀಸಿಗೆ ಕರೆದ್ರು ನಾವು ಕೂಡ ತಮ್ಮ ಜೊತೆಗೆ ಬರ್ತೀವಿ. ಬರೀ ಬಾಯಿ ಮಾತಿನಿಂದಲ್ಲ, ನಮ್ಮ ಕಡೆಯಿಂದ ತನು ಮನ ಧನದಿಂದ ತಮಗೆ ಸಹಕಾರ ನೀಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಮ್ದೆಲ್ಲ ಟೀಮ್, ಮುಸ್ಲಿಂ ಯೂತ್ ಟೀಮ್ ಇಲ್ಲಿ ಬಂದಿದೆ. ತಮಗ ಮಾರಲ್ ಸಪೋರ್ಟ್ ಕೊಡೋದಕ್ಕೆ, ಪ್ರತಿಯೊಂದು ರೀತಿಯಿಂದ ತಮ್ಮ ಜೊತೆಗೆ ನಿಲ್ಲೋದಕ್ಕೆ ನಾವು ತಮ್ಮ ಜೊತೆಗಿದ್ದೀವಿ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾವು ವಿನಂತಿ ಮಾಡ್ಕೊಂಡಿವಿ. ಬರೀ ಮಾತಿನಲ್ಲಿ ಹೇಳೋದಲ್ಲ, ಸ್ವಲ್ಪ ಹತ್ತಬೇಕು. ನಮ್ದು ಕೂಡ ಬರೀ ಹೇಳಿದ್ವಿ ಹೋದ್ವಿ ಅಂತಂದಲ್ಲ, ಅದು ಎಷ್ಟು ಮಂದಿಗೆ ಆಗುತ್ತೆ ಅಷ್ಟು ಮಂದಿಗೆ ಊಟದ ವ್ಯವಸ್ಥೆ ಮಧ್ಯಾಹ್ನ ಕಡೆ ನಮ್ಮ ಮುಸ್ಲಿಂ ಯೂತ್ ಕುಷ್ಟಗಿ ವತಿಯಿಂದ ನಾವು ಮಾಡ್ತೀವಿ. ತಾವು ಅದಕ್ಕೆ ಪರ್ಮಿಷನ್ ಕೊಟ್ರೆ ಮುಂದೆ ಅನುಮತಿ ನೀಡಿದ್ರಪ್ಪ ಅಂದ್ರೆ ಮುಂದಿನ ಕೆಲಸ ಮಾಡ್ಕೊಂತೀವಿ ಅಂತ ಹೇಳಿ ಉಪಾಧ್ಯಕ್ಷರಾದ ಚಿರಂಜೀವಿ ಅವರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಧನ್ಯವಾದಗಳು. ನಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳ ಕುರಿತು ಪರಿಶೀಲಿಸಿ ನಮ್ಮ ಕುಷ್ಟಗಿ ಮುಸ್ಲಿಂ ಸಮಾಜದ ಬಾಂಧವರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಒಂದು ನೌಕರ ಸಂಘದಿಂದ ಮತ್ತು ಪೌರ ಕಾರ್ಮಿಕರ ಸಿಬ್ಬಂದಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಮತ್ತು ಈಗಾಗಲೇ ಒಂದು ವಿಷಯವನ್ನು ಹೇಳಿದರು ಅವರು, ಯಾವಾಗಲೂ ಸದಾ ನಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಈ ಒಂದು ಬೆಂಬಲಕ್ಕೂ ಸಹ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಈ ಊಟದ ವಿಚಾರವಾಗಿ ತಾವು ಸಂತೋಷವಾಗಿ ಹೇಳಿದ್ದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡುವಂಥ ಕರ್ತವ್ಯ ನಮ್ಮದು ಇರ್ತಿದೆ. ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ತಿಳಿಸ್ತಾ ಇದ್ದೀವಿ.